ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ನಮ್ಮ ಶಾಲೆಯಲ್ಲಿ ಆಚರಿಸತಕ್ಕಂತ ಪ್ರಮುಖ ದಿನಾಚರಣೆಗಳು ಯಾವ್ಯಾವು? ಒಬ್ಬೊಬ್ಬರ ಎದ್ದಿಂದ ಕೇಳಿ. ನಮ್ಮ ಶಾಲೆಯಲ್ಲಿ ಆಚರಿಸುವ ಪ್ರಮುಖ ದಿನಾಚರಣೆಗಳು ಯಾವ್ಯಾವು ಹೇಳಮ್ಮ? ಶಿಕ್ಷಕರ ದಿನಾಚರಣೆ, ಓಕೆ. ಕ್ರೀಡಾ ದಿನಾಚರಣೆ, ನೆಕ್ಸ್ಟ್ ಮಕ್ಕಳ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಪರಿಸರ ದಿನಾಚರಣೆ, ನೆಕ್ಸ್ಟ್ ಗಣರಾಜ್ಯೋತ್ಸವ, ನೆಕ್ಸ್ಟ್ ಮತ್ತೆ ಅವರದವ ಏಡ್ಸ್ ದಿನಾಚರಣೆ ಅಂತ ಹೇಳಿ ಕೂಡ ಬರುತ್ತೆ. ನೆಕ್ಸ್ಟ್ ಮಕ್ಕಳ ದಿನಾಚರಣೆ ಹೇಳಿದರು, ಯೋಗ ದಿನಾಚರಣೆ. ಇಷ್ಟೆಲ್ಲ ನಮ್ಮ ಶಾಲೆಯಲ್ಲಿ ಆಚರಿಸ್ತಾರೆ. ಅರ್ಥ ಆಯ್ತಲ್ಲ? ನಮ್ಮ ಶಾಲೆಯಲ್ಲಿ ಪ್ರಮುಖವಾಗಿ ಆಚರಿಸತಕ್ಕಂಥ ದಿನಾಚರಣೆಗಳು ಯಾವಪ್ಪ ಅಂದ್ರೆ ಶಿಕ್ಷಕರ ದಿನಾಚರಣೆ, ಕ್ರೀಡಾ ದಿನಾಚರಣೆ, ಮಕ್ಕಳ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಪರಿಸರ ದಿನಾಚರಣೆ, ಗಣರಾಜ್ಯೋತ್ಸವ, ಏಡ್ಸ್ ದಿನಾಚರಣೆ, ಯೋಗ ದಿನಾಚರಣೆ. ಇಷ್ಟೆಲ್ಲ ದಿನಾಚರಣೆಗಳನ್ನ ಆಚರಿಸ್ತೀವಿ. ಈಗ ನಾನು ಒಂದು 3 ಸುಳಿವುಗಳನ್ನ ಕೊಡ್ತೀನಿ. ಆ ಸುಳಿವುಗಳ ಆಧಾರದ ಮೇಲೆ ಅವ್ರು ಯಾರು ಅನ್ನೋದನ್ನ ತಾವು ಗುರುತಿಸ್ತೀರಾ? ಒಂದನೇದಾಗಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು. ಒಂದನೇ ಸುಳಿವು. ಎರಡನೇ ಸುಳಿವು ಏನಪ್ಪಾ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿನೂ ಕೂಡ ಆಚರಿಸ್ತಾ ಇದ್ದೀವಿ. ಮೂರನೇ ಸುಳಿವು, ಅವರನ್ನ ಭಾರತದ ರಾಷ್ಟ್ರಪಿತ, ಮಹಾತ್ಮ, ಬಾಪು ಎಂದು ಕರೆಯುತ್ತೇವೆ. ಹಾಗಾದ್ರೆ ಆ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತಾಗಿರ್ಬೇಕಲ್ಲ? ಹೇಳಿ ನೋಡೋಣ. ಯಾರಾದ್ರೂ ಒಬ್ರು ಕೈ ಎತ್ತಿ. ಯಾರೋ ಎತ್ತನೇ ಉತ್ತರ ಕೊಡಬೇಕು. ಮಹಾತ್ಮ ಗಾಂಧೀಜಿ. ಹೌದಾ? ಒಂದನೇ ಸುಳಿವು ಆಯ್ತು. ಒಂದನೇ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಎರಡನೇ ವ್ಯಕ್ತಿಯನ್ನ ಗುರುತಿಸ್ಬೇಕು. ನಾನು ಸುಳಿವನ್ನ ಕೊಡ್ತೇನೆ. ಮೈಸೂರು ಸಂಸ್ಥಾನದ ಪ್ರಸಿದ್ಧ ದಿವಾನರುಗಳಲ್ಲಿ ಒಬ್ಬರು. ಒಂದನೇ ಸುಳಿವು. ಎರಡನೇ ಸುಳಿವು, ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಎಂಬ ಪದವಿಯನ್ನ ನೀಡಿ ಗೌರವಿಸಿತು. ಎರಡನೇ ಸುಳಿವು. ಮೂರನೇ ಸುಳಿವು ಏನಪ್ಪಾ ಅಂದ್ರೆ, ಅವರ ಜನ್ಮದಿನವನ್ನ ಎಂಜಿನಿಯರ್ಸ್ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಹಾಗಾದ್ರೆ ಆ ವ್ಯಕ್ತಿ ಯಾರು ಹೇಳಮ್ಮ? ಯಾರು? ತಪ್ಪು ಉತ್ತರ. ಸರ್ ಎಂ ವಿಶ್ವೇಶ್ವರಯ್ಯ. ಎರಡನೇ. ಮೂರನೇ ಒಂದು ಕೊಡ್ತೀನಿ ಸುಳಿವು. ಮೂರನೇ ವ್ಯಕ್ತಿ ಯಾರು ಅನ್ನೋದನ್ನ ಗುರುತಿಸಬೇಕು. ಭಾರತ ದೇಶದ ಪ್ರಥಮ ಉಪರಾಷ್ಟ್ರಪತಿಗಳಾಗಿರ್ತಕ್ಕಂಥವ್ರು, ಆದರ್ಶ ಶಿಕ್ಷಕ ಎಂಬ ಬಿರುದ ಹೆಸರನ್ನ ಪಡೆದುಕೊಂಡಿರ್ತಕ್ಕಂಥವರು ಮತ್ತು ಅವರ ಜನ್ಮದಿನವನ್ನ
ರಾಷ್ಟ್ರೀಯ ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತೇವೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಯಾರು? ಇದೇ ರೀತಿನೇ ಮತ್ತೊಬ್ಬ ವ್ಯಕ್ತಿಯ ಜನ್ಮದಿನವನ್ನ ನಾವು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ. ಯಾರು? ಈಗ ಸುಳಿವುಗಳನ್ನ ಆಧರಿಸಿ ವ್ಯಕ್ತಿಯನ್ನ ನೀವು ಗುರುತಿಸಿರಿ. ಇವರೆಲ್ಲರೂ ಕೂಡ ನಮ್ಮ ದೇಶಕ್ಕಾಗಿ ದುಡಿದಿರ್ತಕ್ಕಂಥವರು, ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು ಮತ್ತು ಸಾಧಕರು ಕೂಡ ಅವರು. ಈ 4 ಮಂದಿ ಸಾಧಕರಲ್ಲಿ ಒಬ್ಬರಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇಂದಿನ ಪಾಠ ಯಾವುದು? ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಇದನ್ನ ಬರೆದಿರ್ತಕ್ಕಂಥ ಲೇಖಕರು ಇಲ್ಲ, ಸಮಿತಿಯವರು ರಚನೆ ಮಾಡಿಬಿಟ್ಟು ನಿಮಗೆ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಹಾಗಾದ್ರೆ ಈ ಪಾಠವನ್ನ ರಚಿಸಿಟ್ಟಿರ್ತಕ್ಕಂಥ ಯಾರು? ರಚನೆ ಮಾಡಿದ್ವಿ ಪಾಠ. ಹಾಗಾದ್ರೆ ಇದು ಒಂದು ಏನು? ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅನ್ನೋದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? ಯಾರಾದ್ರೂ ಹೇಳ್ತೀರಾ? ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? 8ನೇ ತರಗತಿಯಲ್ಲಿ ಸಾರ್ಥಕ ಬದುಕಿನ ಸಾಧಕ ಅಂತ ಹೇಳ್ಬಿಟ್ಟು ಓದಿ ಬಂದಿದ್ದೀರಿ. ಅದರ ಆಧಾರವನ್ನು ಇಟ್ಕೊಂಡು ಇದು ಯಾವ ಸಾಹಿತ್ಯದ ಪ್ರಕಾರಕ್ಕೆ ಸೇರಿದೆ ಹೇಳ್ತೀರಾ? ಯಾರಾದ್ರೂ? ವ್ಯಕ್ತಿ ಚಿತ್ರ ಸರಿಯಾದ ಉತ್ತರ. ಇದು ಒಂದು ಏನಪ್ಪಾ? ವ್ಯಕ್ತಿ ಚಿತ್ರ. ವ್ಯಕ್ತಿ ಚಿತ್ರ ಅಂದ್ರೆ ಏನು ಅಂತ ಹೇಳ್ತೀರಿ? ಯಾರಾದ್ರೂ ಗೊತ್ತಿದ್ರೆ? ವ್ಯಕ್ತಿ ಚಿತ್ರ ಅಂದ್ರೆ ಏನು? ವ್ಯಕ್ತಿ ಚಿತ್ರ ಅಂದ್ರೆ ಏನು? ವ್ಯಕ್ತಿ ಚಿತ್ರ ಅಂದ್ರೆ ಏನು? ವ್ಯಕ್ತಿ ಚಿತ್ರ ಅಂದ್ರೆ ಏನು? ಯಾರಾದ್ರೂ? ಯಾರಿಗೂ ಗೊತ್ತಿಲ್ಲ? ಒಬ್ಬ ವ್ಯಕ್ತಿಯ ಜೀವನ ಮತ್ತು ಸಾಧನೆಗಳನ್ನ ಕಲಾತ್ಮಕವಾಗಿ ಚಿತ್ರಿಸ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ? ವ್ಯಕ್ತಿ ಚಿತ್ರ ಅಂತ ಹೇಳಿ ಕರಿತೀವಿ. ಅಲ್ಲಿ ವ್ಯಕ್ತಿ ಚಿತ್ರ ಬೇರೆ, ಆತ್ಮ ಚರಿತ್ರೆ ಬೇರೆ, ಜೀವನ ಚರಿತ್ರೆ ಬೇರೆ. ಆತ್ಮಚರಿತ್ರೆ ಅಂದ್ರೇನು? ಒಬ್ಬ ವ್ಯಕ್ತಿ ತನ್ನ ಜೀವನ ಚರಿತ್ರೆಯನ್ನ ತಾನೇ ಬರೆದುಕೊಳ್ಳುವುದಕ್ಕೆ ನಾವೇನಂತ ಕರಿತೀವಿ? ಆತ್ಮಚರಿತ್ರೆ ಅಥವಾ ಆತ್ಮಕಥೆ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ಮತ್ತೊಬ್ಬ ವ್ಯಕ್ತಿ ಬರೆಯುವುದಕ್ಕೆ ನಾವೇನಂತ ಕರಿತೀವಿ? ಜೀವನ ಚರಿತ್ರೆ. ಜೀವನ ಚರಿತ್ರೆಯನ್ನ ಬೇರೆಯವರು ಬರೀತಾರೆ, ಆತ್ಮಕಥೆಯನ್ನ ತಾವೇ ಬರೀತಾರೆ. ನಮ್ಮ ಜೀವನ ಚರಿತ್ರೆಯನ್ನ ನಾವೇ ಬರೆದುಕೊಳ್ಳುವುದಕ್ಕೆ ನಾವೇನಂತ ಕರಿತೀವಿ? ಆತ್ಮಕಥೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದು ಯಾವುದು? ವ್ಯಕ್ತಿ ಚಿತ್ರ. ಒಬ್ಬ ವ್ಯಕ್ತಿಯ ಜೀವನ ಮತ್ತು ಸಾಧನೆಗಳನ್ನ ಕಲಾತ್ಮಕವಾಗಿ ಚಿತ್ರಿಸುವುದನ್ನೇ ನಾವೇನಂತ ಕರಿತೀವಿ? ವ್ಯಕ್ತಿ ಚಿತ್ರ ಅಂತ ಹೇಳಿ ಕರಿತೀವಿ. ಅಂತಹ ಒಂದು ವ್ಯಕ್ತಿ ಚಿತ್ರವಾಗಿರ್ತಕ್ಕಂಥ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಈ ಒಂದು ಪಾಠದ ಆಶಯವನ್ನ ನೋಡೋಣ. ಎಲ್ಲರೂ ಟೆಕ್ಸ್ಟ್ ಬುಕ್ ಅನ್ನ ತೆಗಿರಿ. ನೀವೆಲ್ಲ ನೋಡಿದಿರಿ ರಾಧಾಕೃಷ್ಣನ್, ಆದರ್ಶ ಶಿಕ್ಷಕ ರಾಧಾಕೃಷ್ಣನ್.
ಎಲ್ಲರ ಪುಸ್ತಕ ತೆಗೆರಿ, ಪುಟ ಸಂಖ್ಯೆ 38. ಆಶಯ: ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಭಾರತದ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ. ಇವರು ತಾತ್ವಿಕರು, ದಾರ್ಶನಿಕರು ಹೌದು. ಆಧ್ಯಾತ್ಮಿಕ ಸಂಪತ್ತನ್ನು, ಭೌತಿಕ ನಿಲುವನ್ನು ಪ್ರಚುರಪಡಿಸಿದ ರಾಜಕೀಯ ಧುರೀಣರು. ಇವರ ವಿದ್ವತ್ಪೂರ್ಣ ವಿಚಾರ ಮತ್ತು ಚಿಂತನೆ ಉದ್ಬೋಧಕವೂ ಸ್ಫೂರ್ತಿಯುತವೂ ಆಗಿವೆ. ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನು ತೋರಿಸಿಕೊಟ್ಟರು. ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಸಚ್ಚಾರಿತ್ರ್ಯ ಮೌಲ್ಯಗಳನ್ನು ವೃದ್ಧಿಸಿಕೊಂಡು ಭಾರತದ ರಾಷ್ಟ್ರಪತಿಗಳಾಗಿ ಅನುಪಮ ಸೇವೆಗೈದವರು. ಇಂಥ ಮೇರು ಆದರ್ಶ ವ್ಯಕ್ತಿತ್ವದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಸಾಧನೆಯನ್ನು ಪರಿಚಯಿಸುವುದೇ ಪ್ರಸ್ತುತ ಗದ್ಯ ಭಾಗದ ಆಶಯ. ನೋಡಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ತಾವೆಲ್ಲರೂ ಕೂಡ ಹೆಸರನ್ನ ಕೇಳಿದ್ದೀರಿ. ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕು ಅವರ ಜನ್ಮದಿನವನ್ನ ನಾವೇನಾಗಿ ಆಚರಿಸ್ತೀವಿ? ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಯಾಕಂದ್ರೆ ಶಿಕ್ಷಕರ ಮೇಲೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ, ಗೌರವ, ಅಭಿಮಾನ ಅನ್ನೋದು ಇತ್ತು. ಆ ಕಾರಣದಿಂದ ಅವರ ಜನ್ಮದಿನವನ್ನ ಶಿಕ್ಷಕರ ದಿನವನ್ನಾಗಿ ನಾವು ಆಚರಿಸಿಕೊಳ್ತಾ ಬಂದಿದ್ದೀವಿ. 1962ರಿಂದ ಇವತ್ತಿನವರೆಗೂ ಕೂಡ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ರಾಧಾಕೃಷ್ಣನ್ ಯಾರು ನಿಮಗೆ ಗೊತ್ತಿದೆ? ಒಬ್ಬ ಉತ್ತಮ ಶಿಕ್ಷಕ. ಒಂದೇ ಭಾರತದ ಉಪರಾಷ್ಟ್ರಪತಿ, ತರುವಾಯ ಭಾರತದ ರಾಷ್ಟ್ರಪತಿ ಮತ್ತು ರಾಯಭಾರಿಯಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು ಮತ್ತು ಜೊತೆಗೆ ತತ್ವಜ್ಞಾನ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಗಳಿಸಿರ್ತಕ್ಕಂಥವರು ಯಾರಪ್ಪ ಅಂದ್ರೆ ಸರ್ವೇಪಲ್ಲಿ ರಾಧಾಕೃಷ್ಣನ್. ನೋಡ್ರಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಭಾರತದ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ. ನೋಡ್ರಿ, ತತ್ವಜ್ಞಾನ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ವಿಚಾರಧಾರೆಯಲ್ಲಿ ಪ್ರಕೃತಿ, ಆತ್ಮ, ಪರಮಾತ್ಮ ಮತ್ತು ಜೀವನದ ಅಂತಿಮ ಗುರಿ ಮುಂತಾದವುಗಳನ್ನ ವಿವೇಚನೆ ಮಾಡುವುದನ್ನೇ ನಾವೇನಂತ ಕರಿತೀವಿ? ತತ್ವಜ್ಞಾನ ಅಂತೇಳಿ ಕರಿತೀವಿ. ಅಂದ್ರೆ ಸತ್ಯದ ಜ್ಞಾನವನ್ನೇ ನಾವು ತತ್ವಜ್ಞಾನ ಅಂತೇಳಿ ಕರಿತೀವಿ. ಆತ್ಮ ಮತ್ತು ಪರಮಾತ್ಮನ ಅನುಸಂಧಾನದ ಬಗ್ಗೆ ತಿಳಿಸಿಕೊಡುವಂತಹ ಜ್ಞಾನವನ್ನೇ ನಾವೇನಂತ ಕರಿತೀವಿ? ತತ್ವಜ್ಞಾನ. ಆ ಭಾರತೀಯ ತತ್ವಜ್ಞಾನವನ್ನ ಆಳವಾಗಿ ಅಭ್ಯಾಸ ಮಾಡಿಕೊಂಡಿರ್ತಕ್ಕಂಥ ಪ್ರತಿಭಾನ್ವಿತ ವ್ಯಕ್ತಿಗಳಲ್ಲಿ ರಾಧಾಕೃಷ್ಣನ್ ಅವರು ಕೂಡ ಒಬ್ಬರು. ಸಾಮಾನ್ಯ, ಅಸಾಮಾನ್ಯ ವ್ಯತ್ಯಾಸ ಇದೆ. ಸಾಮಾನ್ಯ ಅಂದ್ರೆ ಕಾಮನ್, ಅಸಾಮಾನ್ಯ ಅಂದ್ರೆ ಇತರರಿಗಿಂತ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವೆಂತ ಕರಿತೀವಿ? ಅಸಾಮಾನ್ಯರು. ಹಾಗಾದ್ರೆ ಅಸಾಮಾನ್ಯರು ಯಾರು? ಮಹಾತ್ಮ ಗಾಂಧೀಜಿ, ಸರ್ ಎಂ ವಿಶ್ವೇಶ್ವರಯ್ಯ, ರಾಧಾಕೃಷ್ಣನ್, ಜವಾಹರ್ಲಾಲ್ ನೆಹರು ಇವರೆಲ್ಲರೂ ಕೂಡ ಅಸಾಮಾನ್ಯರಾಗಿ ಲಿಸ್ಟಿನಲ್ಲಿ ಬರ್ತಾರೆ. ನಾವು ನೀವೆಲ್ಲರೂ ಇದ್ದೀರಲ್ಲ, ಯಾವ ಲಿಸ್ಟ್ನಲ್ಲಿ ಬರ್ತೀವಿ? ಸಾಮಾನ್ಯರ ಲಿಸ್ಟ್. ಮತ್ತೆ ನಾವು ಸಾಮಾನ್ಯರು ಅಸಾಮಾನ್ಯರಾಗಬೇಕಂದ್ರೆ ಅವರ ಹಾಗೇನೆ ನಾವು ಏನ್ ಮಾಡಬೇಕು? ಸಾಧನೆಯನ್ನ ಮಾಡಬೇಕು. ವ್ಯಕ್ತಿ ಸಾಧನೆಯನ್ನ ಮಾಡಿದಾಗ ಸಾಮಾನ್ಯನೂ ಕೂಡ ಏನಾಗ್ತಾನೆ? ಅಸಾಮಾನ್ಯ ಆಗ್ತಾರೆ. ಅಂತಹ ತತ್ವಜ್ಞಾನ ಕ್ಷೇತ್ರದಲ್ಲಿ ಅಸಾಮಾನ್ಯ ಪ್ರತಿಭೆ, ವಿಶಿಷ್ಟವಾದ ಪ್ರತಿಭೆಯನ್ನ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ರಾಧಾಕೃಷ್ಣನ್. ಇವರು ತಾತ್ವಿಕರು. ತಾತ್ವಿಕ ಅಂತಂದ್ರೆ ತತ್ವಶಾಸ್ತ್ರವನ್ನ ಬಲ್ಲವರು. ಅದಕ್ಕಾಗಿ ಇವರು ತತ್ವಶಾಸ್ತ್ರದ ಪ್ರಾಧ್ಯಾಪಕರು ಆಗಿದ್ರು. ಅದಕ್ಕಾಗಿನೇ ತಾತ್ವಿಕ. ತಾತ್ವಿಕ ಅಂದ್ರೆ ತತ್ವಶಾಸ್ತ್ರವನ್ನ ತಿಳಿದವರನ್ನ ನಾವು ಕರಿತೀವಿ ತಾತ್ವಿಕರು. ದಾರ್ಶನಿಕರು, ತತ್ವಜ್ಞಾನಿ, ಸತ್ಯದ ಜ್ಞಾನವನ್ನ ತಿಳಿಸಿಕೊಡ್ತಕ್ಕಂಥ ವ್ಯಕ್ತಿಗಳನ್ನ ನಾವೆಂತ ಕರಿತೀವಿ? ದಾರ್ಶನಿಕ. ತತ್ವಜ್ಞಾನಿ, ಫಿಲಾಸಫರ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಆಧ್ಯಾತ್ಮಿಕ ಸಂಪತ್ತನ್ನು ಮತ್ತು ಭೌತಿಕ ನಿಲುವನ್ನು ಪ್ರಚುರಪಡಿಸಿದ ರಾಜಕೀಯ ಧುರೀಣರು. ಆಧ್ಯಾತ್ಮಿಕ ಸಂಪತ್ತು
ಆಧ್ಯಾತ್ಮಿಕ ಅಂತಂದ್ರೇನು? ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ತಿಳಿಸಿಕೊಡುವಂತಹ ಜ್ಞಾನ, ಧಾರ್ಮಿಕ ವಿಷಯದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಜ್ಞಾನವನ್ನು ನಾವೇನಂತ ಕರಿತೀವಿ? ಆಧ್ಯಾತ್ಮಿಕ ಜ್ಞಾನ. ಮತ್ತು ಭೌತಿಕ ಒಳ್ಳೆಯ ಬುದ್ಧಿಶಕ್ತಿಯನ್ನ ಹೊಂದಿರತಕ್ಕಂಥ ರಾಜಕೀಯ ಧುರೀಣರು. ಕೇವಲ ತತ್ವಜ್ಞಾನಿಗಳು ಒಂದೇ ಅಲ್ಲ, ಅವರು ಒಳ್ಳೆಯ ರಾಜಕೀಯ ಧುರೀಣರು ಆಗಿದ್ರು, ಮುಖಂಡರು ಆಗಿದ್ರು. ಇವರ ವಿದ್ವತ್ಪೂರ್ಣ ವಿಚಾರ ಮತ್ತು ಚಿಂತನೆ ಉದ್ಬೋಧಕವೂ ಸ್ಫೂರ್ತಿಯುತವೂ ಆಗಿವೆ. ಇವರ ಒಂದು ಪಾಂಡಿತ್ಯವುಳ್ಳಿರ್ತಕ್ಕಂಥ ಮಾತುಗಳು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕವಾಗಿವೆ, ದಾರಿದೀಪವಾಗಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನು ತೋರಿಸಿ ಕೊಟ್ಟರು. ಇವರು ಯಾವ ಶಿಕ್ಷಕರಾಗಿದ್ರು? ಆದರ್ಶ ಶಿಕ್ಷಕ. ಆದರ್ಶ ಅಂದ್ರೆ ಎಷ್ಟು ಪದ ಅರ್ಥ ಇದೆ ನೋಡಿ. ಇತರರಿಗೆ ನಾವೇನಾಗಿರ್ಬೇಕು? ಮಾದರಿಯಾಗಿರಬೇಕು. ಅಂತಹ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ? ಆದರ್ಶ. ಅದಕ್ಕೆ ಶಿಕ್ಷಕರಾದವರು ಸಮಾಜದ ಕನ್ನಡಿಯಂತೆ ಇರಬೇಕು. ಏನ್ರಿ ಸರ್? ಯಾಕಂದ್ರೆ ಆತ ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥ, ರಾಷ್ಟ್ರವನ್ನ ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಶಿಕ್ಷಕ. ಅದಕ್ಕಾಗಿ ಶಿಕ್ಷಕ ಆದರ್ಶ ವ್ಯಕ್ತಿತ್ವವನ್ನ ಹೊಂದಿರಬೇಕು. ರಾಧಾಕೃಷ್ಣನವರು ಕೂಡ ಆದರ್ಶ ವ್ಯಕ್ತಿತ್ವವನ್ನ ಹೊಂದ್ಕೊಂಡ್ಬಿಟ್ಟು ಗುರುವಿನ ಸ್ಥಾನಮಾನವನ್ನ ಹೆಚ್ಚಿಸಿ ಗೌರವವನ್ನ ತಂದುಕೊಟ್ಟಿದ್ದಾರೆ. ಇವತ್ತು ಸಮಾಜದಲ್ಲಿ ಯಾರಿಗೆ ಹೆಚ್ಚು ಬೆಲೆ ಇದೆ? ಗುರುವಿಗೆ ಹೆಚ್ಚು ಬೆಲೆ ಇದೆ. ಯಾಕಂದ್ರೆ ದೇವರಿಗಿಂತಲೂ ಶ್ರೇಷ್ಠನಾದ ವ್ಯಕ್ತಿ ಯಾರು? ಗುರು. ಯಾಕಂದ್ರೆ ಅರಮುನಿದರೆ ಗುರು ಕಾಯುವನು. ದೇವರು ಇರುವಂತ ಮಾರ್ಗವನ್ನು ತೋರಿಸ್ತಕ್ಕಂಥ ಯಾರು? ಗುರು. ಅದಕ್ಕಾಗಿ ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಒಡೆದೋಡಿಸುವುದು. ಅಜ್ಞಾನವೆಂಬ ಅಂಧಕಾರವನ್ನ ಒಡೆದೋಡಿಸಿ ಸುಜ್ಞಾನವನ್ನ ಉಂಟು ಮಾಡ್ತಕ್ಕಂಥವನ್ನೇ ನಾವೇನಂತ ಕರಿತೀವಿ? ಗುರು. ಅದಕ್ಕಾಗಿನೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ಆ ಗುರುವಿನ ಮಹತ್ವವನ್ನ ತಿಳಿಸಿಕೊಟ್ಟಿರ್ತಕ್ಕಂಥವ್ರು. ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನ ತೋರಿಸಿಕೊಟ್ಟರು. ಇವತ್ತು ಆದರ್ಶ ಸಮಾಜ ನಿರ್ಮಾಣ ಯಾರಿಂದ ಸಾಧ್ಯತೆ ಇದೆಯಪ್ಪ ಅಂತಂದ್ರೆ ಉತ್ತಮ ಶಿಕ್ಷಕರಿಂದ ಆದರ್ಶ ಸಮಾಜ ನಿರ್ಮಾಣ ಸಾಧ್ಯವಿದೆ. ಆತ್ಮವಂಚನೆ ಇಲ್ಲದೆ, ಆತ್ಮ ಇದು ಯಾವತ್ತಿಗೂ ಕೂಡ ಏನನ್ನು ನುಡಿತದೆ? ಸತ್ಯವನ್ನೇ ನೋಡಿ. ನೀನೇನಾದ್ರೂ ತಪ್ಪನ್ನ ಮಾಡಿದ್ರಪ್ಪ ಅಂದ್ರೆ ಎಚ್ಚರಿಸ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಆತ್ಮ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ನೀವು ಆತ್ಮ ಸಾಕ್ಷಿಯಂತೆ ಬದುಕೋದನ್ನ ಕಲಿಬೇಕು. ಏನು, ನೀನೇನಾದ್ರೂ ತಪ್ಪು ಮಾಡಿದ್ರಪ್ಪ ಅಂದ್ರೆ ಎಚ್ಚರಿಸುವಂತಹ ಕೆಲಸ ಯಾವುದಕ್ಕಿದೆಯಪ್ಪ ಅಂತಂದ್ರೆ ಆತ್ಮ. ಆತ್ಮವಂಚನೆಯ ಕೆಲಸವನ್ನ ಮಾಡಿದ್ರೆ ಅದು ಎಂದೂ ಕೂಡ ನಿಮ್ಮನ್ನ ಕ್ಷಮಿಸೋದಿಲ್ಲ. ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಶ್ರದ್ಧೆಯಿಂದ ಸಚ್ಚಾರಿತ್ರ ಮೌಲ್ಯಗಳನ್ನು ವೃದ್ಧಿಸಿಕೊಂಡು ಭಾರತದ ರಾಷ್ಟ್ರಪತಿಗಳಾಗಿ ಅನುಪಮ ಸೇವೆ ಮಾಡಿದರು. ಇವರು ಒಳ್ಳೆಯ ಮೌಲ್ಯಗಳನ್ನ, ಆದರ್ಶಗಳನ್ನ, ಗುಣಗಳನ್ನ, ವಿದ್ವತ್ತನ್ನ ಇಟ್ಕೊಂಡ್ಬಿಟ್ಟು ಇವತ್ತು ಏನ್ ಮಾಡಿದ್ರೆ ಉತ್ತಮವಾದ ಸೇವೆಯನ್ನ ಮಾಡಿರ್ತಕ್ಕಂಥವ್ರು. ಇಂಥ ಮೇರು ಆದರ್ಶ ವ್ಯಕ್ತಿತ್ವದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಸಾಧನೆಯನ್ನ ಪರಿಚಯಿಸುವುದೇ ಈ ಪಾಠದ ಒಂದು ಪ್ರಮುಖ ಆಶಯ. ಈ ಪಾಠ ಆಶಯ ಏನ್ ತಿಳಿಸ್ತದೆ ಅನ್ನೋದು ಗೊತ್ತಾಯ್ತಾ? ರಾಧಾಕೃಷ್ಣನ್ ಅವರು ಭಾರತೀಯ ತತ್ವಜ್ಞಾನದಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ. ತತ್ವಶಾಸ್ತ್ರವನ್ನು ಬಲ್ಲವರು ಆಗಿದ್ರು, ತತ್ವಜ್ಞಾನಿಯೂ ಆಗಿದ್ರು, ಆಧ್ಯಾತ್ಮಿಕ ಸಂಪತ್ತನ್ನು ಪಡೆದುಕೊಂಡವರಾಗಿದ್ರು, ಭೌತಿಕ ಸಾಮರ್ಥ್ಯವನ್ನು ಕೂಡ ಪಡೆದುಕೊಂಡಾಗಿದ್ರು, ರಾಜಕೀಯ ಧುರೀಣರು ಕೂಡ ಆಗಿದ್ರು. ಇವರ ವಿದ್ವತ್ಪೂರ್ಣ ಮಾತುಗಳು ನಮ್ಮೆಲ್ಲರಿಗೂ ಬಾಳಿಗೆ ಸ್ಫೂರ್ತಿಯನ್ನ ನೀಡಿತು. ಅದೇ ರೀತಿ ಒಬ್ಬ ಆದರ್ಶ ಶಿಕ್ಷಕರಾಗಿ ಸಚ್ಚಾರಿತ್ರ ಮೌಲ್ಯಗಳನ್ನು ಇಟ್ಕೊಂಡ್ಬಿಟ್ಟು ಆದರ್ಶ ಸಮಾಜದ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿ ಸೇವೆಯನ್ನ ಸಲ್ಲಿಸಿದವರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ಅಂತಹ ವ್ಯಕ್ತಿಯ ಜೀವನ ಮತ್ತು ಸಾಧನೆಗಳನ್ನ ಪರಿಚಯಿಸುವುದೇ ಈ ಪಾಠದ ಪ್ರಮುಖವಾಗಿರ್ತಕ್ಕಂಥ ಆಶಯವಾಗಿದೆ. ಆಶಯ ಎಲ್ಲರಿಗೂ ಅರ್ಥ ಆಯ್ತಲ್ಲ? ಎಲ್ಲರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್
ಈ ಕಡೆ ಪ್ರವೇಶ ತೆಗೆ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರವು ಒಂದು. ಹಾಗೆ ನಾನು ಹೇಳಿದೆ ವ್ಯಕ್ತಿ ಚಿತ್ರ ಅಂದ್ರೆ ಏನು. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಯಾವುದು ಒಂದು, ವ್ಯಕ್ತಿ ಚಿತ್ರವು ಕೂಡ ಒಂದು. ವ್ಯಕ್ತಿ ಚಿತ್ರ ಅಂದ್ರೆ ಏನು? ನಿರ್ದಿಷ್ಟ ವ್ಯಕ್ತಿಯ ಜೀವನ, ಸಾಧನೆ, ಸಿದ್ಧಿಯನ್ನ ಕಲಾತ್ಮಕವಾಗಿ ದಾಖಲಿಸುವ ಕ್ರಮವನ್ನೇ ನಾವೇನಂತ ಕರಿತೀವಿ, ವ್ಯಕ್ತಿ ಚಿತ್ರ. ನಿರ್ದಿಷ್ಟ ವ್ಯಕ್ತಿಯ ಜೀವನವನ್ನ, ಸಾಧನೆಯನ್ನ, ಸಿದ್ಧಿಯನ್ನ ಕಲಾತ್ಮಕವಾಗಿ ಚಿತ್ರಿಸಿಕೊಡುವುದನ್ನೇ ನಾವೇನಂತ ಕರಿತೀವಿ, ವ್ಯಕ್ತಿ ಚಿತ್ರ ಅಂತ ಹೇಳಿ. ಇದರ ವಿಸ್ತೃತ ಸುದೀರ್ಘ ಬರಹವನ್ನೇ ನಾವೇನಂತ ಕರಿತೀವಿ, ಜೀವನ ಚರಿತ್ರೆ ಅಂತ ಹೇಳಿ ಕರಿತೀವಿ. ಏನು ಆಮೇಲೆ ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನ ತಾನೇ ಬರೆದುಕೊಂಡ್ರಪ್ಪ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, ಆತ್ಮ ಚರಿತ್ರೆ. ಇಲ್ಲಿ 3 ಪ್ರಕಾರಗಳನ್ನ ನೋಡಿದ್ವಿ. ವ್ಯಕ್ತಿ ಚರಿತ್ರೆ, ವ್ಯಕ್ತಿ ಚಿತ್ರ, ಜೀವನ ಚರಿತ್ರೆ, ಆತ್ಮ ಚರಿತ್ರೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಆಧುನಿಕ ಕನ್ನಡದಲ್ಲಿ 3 ಬಗೆಯ ಸಾಹಿತ್ಯ ಕೃತಿಗಳು ರಚನೆಯಾಗಿವೆ. ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ವಿಶಿಷ್ಟ ವ್ಯಕ್ತಿತ್ವ, ಆದರ್ಶ ಶಿಕ್ಷಕ, ತತ್ವಜ್ಞಾನಿ, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿ ಮಾದರಿಯಾಗಿದ್ದಾರೆ. ಅವರ ಜೀವನ ಸಾಧನೆಯ ಸ್ಥೂಲ ನೋಟ ಪ್ರಕೃತ ಗದ್ಯ ಪಾಠದಲ್ಲಿ ವ್ಯಕ್ತಗೊಂಡಿದೆ. ಇದು ಒಂದು ವ್ಯಕ್ತಿ ಚಿತ್ರವಾಗಿದ್ದು, ಇವರು ರಾಧಾಕೃಷ್ಣನ್ ಅವರು ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ರು. ಇವರು ಆದರ್ಶ ಶಿಕ್ಷಕರಾಗಿ, ಉಪರಾಷ್ಟ್ರಪತಿಗಳಾಗಿ, ಆಮೇಲೆ ತತ್ವಜ್ಞಾನಿಯಾಗಿ, ರಾಷ್ಟ್ರಪತಿಯಾಗಿ ಇತರರಿಗೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ. ನೋಡ್ರಿ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಒಬ್ಬ ಆದರ್ಶ ಪುರುಷರೆನಿಸಿಕೊಂಡವರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ನಾನು ಹೇಳ್ತೀನಲ್ಲ, ಅವರು ರಾಷ್ಟ್ರಪತಿಗಳಾದಂತಹ ಸಂದರ್ಭದಲ್ಲಿ ಅವರಿಗೆ 10,000 ರೂಪಾಯಿ ಸಂಬಳ ಬರ್ತಾ ಇತ್ತು. 2,500 ರೂಪಾಯಿಗಳನ್ನ ಖರ್ಚಿಗೆ ತೆಗೆದುಕೊಂಡ್ಬಿಟ್ಟು ಉಳಿದ 7,500 ರೂಪಾಯಿಯನ್ನ ವಾಪಸ್ ಸರ್ಕಾರಕ್ಕೆ ಜಮಾ ಮಾಡಿ ದೀನದಲಿತರಿಗೆ ಬಳಸ್ರಿ ಅಂತ ಹೇಳಿಬಿಟ್ಟು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ಈತ. ಇದನ್ನ ನಾವು ನೋಡಿದ್ದೆವು. ಇವತ್ತಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಸಂಬಳ ಇಷ್ಟು ಬಂದರೂ ಕೂಡ ಇನ್ನೂ ಕಡಿಮೆ ಇದೆ ಅಂತ ಹೇಳ್ತೀವಿ. ಆದ್ರೆ ಅವ್ರು ಬರ್ತಕ್ಕಂಥ ಸಂಬಳವನ್ನ ಮತ್ತೆ ವಾಪಸ್ಸು ಕಟ್ಟಿರ್ತಕ್ಕಂಥವ್ರು ಸರ್ವೇಪಲ್ಲಿ ರಾಧಾಕೃಷ್ಣನ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಅಂತ ಹೇಳಿ ಹೇಳಬೇಕಾಗುತ್ತೆ. ಅರ್ಥ ಆಯ್ತಾ? ಇದು ಇಷ್ಟು ಪ್ರವೇಶ. ಈ ಒಂದು ರಾಧಾಕೃಷ್ಣನ್ ಅವರ ಜೀವನ ಮತ್ತು ಸಾಧನೆಯ ಪರಿಚಯ ಬಗ್ಗೆ ತಿಳಿಸಿ ಕೊಡುತ್ತೆ. ಈಗ ಪಾಠವನ್ನ ಗಮನಿಸೋಣ. ಎಲ್ಲರೂ ನೋಡ್ರಿ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನ ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ನೋಡ್ರಿ, ರಾಧಾಕೃಷ್ಣನ್ ಅವರು ವ್ಯಕ್ತಿತ್ವವನ್ನು ಕುರಿತು ಯಾರು ಹೇಳ್ತಾರೆ ಬೀಳ್ಕೊಡುಗೆ ಸಮಾರಂಭದಲ್ಲಿ? ರಷ್ಯಾ ದೇಶದ ಅಧ್ಯಕ್ಷನಾಗಿರ್ತಕ್ಕಂಥ ಸ್ಟಾಲಿನ್ ಅಂತಕ್ಕಂಥವರು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳ್ತಾರೆ. ಸ್ಟಾಲಿನ್ ಅವರ ಹೆಸರು ಕೇಳಿದಿರಲ್ಲ? ಸ್ಟಾಲಿನ್ ಇದ್ಯಾರೋ ರಷ್ಯಾ ದೇಶದ ಅಧ್ಯಕ್ಷನಾಗಿ ಕೆಲಸವನ್ನ ಮಾಡಿರ್ತಕ್ಕಂಥವ್ರು. 1920ರಿಂದ 1953ರವರೆಗೆ ರಷ್ಯಾ ದೇಶದ ಅಧ್ಯಕ್ಷರಾಗಿ ಸರ್ವಾಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿರ್ತಕ್ಕಂಥವ್ರು. ಅವ್ರು ಎಂತ ಆಡಳಿತಪ್ಪ ಅಂದ್ರೆ ಸರ್ವಾಧಿಕಾರಿ. ಎಲ್ಲಾ ಅಧಿಕಾರಗಳನ್ನ ತನ್ನಲ್ಲಿ ಇಟ್ಟುಕೊಂಡು ಇವತ್ತು ಸರ್ವಾಧಿಕಾರಿ ಧೋರಣೆಯ ಆಡಳಿತವನ್ನ ನಡೆಸ್ಕೊಂಡು ಇಡೀ ರಷ್ಯಾದ ದೇಶದ ಜನ ಸ್ಟಾಲಿನ್ ಅಂದ್ರೆ ಏನ್ ಮಾಡ್ತಾ ಇದ್ರು? ಭಯ ಪಡ್ತಾ ಇದ್ರು. ಅಂತ ಭಯ ಪಡ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರನ್ನ ಹೊಗಳ್ತಾರೆ? ರಾಧಾಕೃಷ್ಣನ್ ಅವರನ್ನ ಹೊಗಳ್ತಾರೆ. ಜನ ನನ್ನನ್ನೆಲ್ಲರೂ ಬೈತಾರೆ, ಆದ್ರೆ ನೀವು ಮಾತ್ರ ನನ್ನನ್ನ ಮನುಷ್ಯನಂತೆ ಕಂಡವರು ಅಂತ ಹೇಳಿಬಿಟ್ಟು ಅಭಿಮಾನದಿಂದ ಹೇಳ್ತಾರೆ. ರಷ್ಯಾ ದೇಶದ ಅಧ್ಯಕ್ಷ. ಆತ ಮಾರ್ಕ್ಸ್ ವಾದದ ಒಂದು ಅನುಯಾಯಿಯಾಗಿದ್ದ.
ಕಾರ್ಲ್ ಮಾರ್ಕ್ಸ್ ಕೇಳಿದ್ರಲ್ಲ ನೀವು ಹೆಸರು, ಕಾರ್ಲ್ ಮಾರ್ಕ್ಸ್. ಆ ಮಾರ್ಕ್ಸ್ ನ ಸಮಾಜವಾದದ ಒಂದು ಅನುಯಾಯಿ ಯಾರಿದ್ರು, ಯಾರಪ್ಪ ಅಂದ್ರೆ ಸ್ಟಾಲಿನ್. ಆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನಂತ ಹೇಳ್ತಾರೆ ನೋಡ್ರಿ, ನೀವೊಬ್ಬರೇ ನನ್ನನ್ನ ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಸ್ಟಾಲಿನ್. ಯಾರನ್ನ ಕುರಿತು? ಯಾವಾಗ? ಬೀಳ್ಕೊಡುಗೆ ಸಮಾರಂಭ. ಅವರು ರಷ್ಯಾಕ್ಕೆ ಎದಕ್ಕೆ ಬಂದ್ರಪ್ಪ? ರಾಧಾಕೃಷ್ಣನ ರಾಯಭಾರಿಯಾಗಿ, ಭಾರತದ ರಾಯಭಾರಿಯಾಗಿ ರಷ್ಯಾ ದೇಶದ ರಾಜಧಾನಿಯಾಗಿರ್ತಕ್ಕಂಥ ಮಾಸ್ಕೋಕ್ಕೆ ಬಂದರು. ಅವರ ರಾಯಭಾರಿ ಅವಧಿ ಮುಗಿದು ಆದ ಮೇಲೆ ಅವರನ್ನ ಏನ್ ಮಾಡ್ತಾ ಇದ್ದಾರೆ? ಭಾರತಕ್ಕೆ ಕಳಿಸಿಕೊಡ್ತಾರೆ. ಆ ಭಾರತಕ್ಕೆ ಕಳಿಸಿಕೊಡುವಂತಹ ಸಂದರ್ಭದಲ್ಲಿ ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ರಾಧಾಕೃಷ್ಣನ್ ಅವರನ್ನ ಕುರಿತು ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡ್ರಿ, ನೀವೊಬ್ಬರೇ ನನ್ನನ್ನ ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದರು. ನೋಡ್ರಿ, ಮನುಷ್ಯನಂತೆ ಕಂಡು ವರ್ತಿಸಿದವರು. ಆ ಪದಾರ್ಥ ಮಾಡಿಕೋಬೇಕು. ಮನುಷ್ಯ ಮನುಷ್ಯನಾಗಿ ನೋಡಬೇಕು. ಆಯ್ತಾ? ಇವತ್ತು ಮನುಷ್ಯನಾಗಿ ನೋಡ್ತಾನ? ಇಲ್ಲ. ಮನುಷ್ಯನಾಗಿ ನೋಡ್ಬೇಕಪ್ಪ ಅಂದ್ರೆ ಅವನಲ್ಲಿ ಮಾನವೀಯತೆ ಇರಬೇಕು, ಕರುಣೆ ಇರಬೇಕು, ಸಹಾನುಭೂತಿ ಇರಬೇಕು, ಪ್ರೀತಿ ಇರಬೇಕು. ಇವತ್ತು ಮನುಷ್ಯನಲ್ಲಿ ಏನಿಲ್ಲಪ್ಪ? ಮಾನವೀಯತೆ ಅನ್ನೋದು ಕ್ರೂರತನ ಅಂತಕ್ಕಂಥದ್ದು ಇದೆ. ಅದಕ್ಕೆ ನೀವು ನನ್ನನ್ನ ಯಾವ ರೀತಿ ನೋಡಿದ್ರಿ? ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದಿರಿ. ನೀವು ನಮ್ಮನ್ನ ಬಿಟ್ಟು ಹೋಗುತ್ತಿರುವಿರಿ, ನೀವು ನಮ್ಮನ್ನ ಬಿಟ್ಟು ಹೋಗುತ್ತಿರುವಿರಿ, ನನಗೆ ಇದು ದುಃಖ ನೀಡಿದೆ. ಇವತ್ತು ರಾಯಭಾರಿಯಾಗಿ ಸೇವೆಯನ್ನ ಸಲ್ಲಿಸಿ ಇವತ್ತು ರಷ್ಯಾ ದೇಶವನ್ನ ಬಿಟ್ಟು ನಿಮ್ಮ ಭಾರತಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನಮಗೆ ಬಹಳಷ್ಟು ಏನ್ ತಂದಿದೆ? ದುಃಖವನ್ನ ತಂದಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನಿಮ್ಮಂತ ಒಳ್ಳೆ ವ್ಯಕ್ತಿಗಳು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದು. ಯಾಕಂದ್ರೆ ಸರ್ವಾಧಿಕಾರಿ ಧೋರಣೆಯುಳ್ಳ ವ್ಯಕ್ತಿ ಹೆಚ್ಚು ಕಾಲ ಬಾಳಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಗುಣ, ಒಳ್ಳೆ ಸ್ವಭಾವ ಇರ್ತಕ್ಕಂಥವ್ರು ಇವತ್ತು ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಏನಂತ ಹೇಳಿದ್ರೆ ಗೊತ್ತಾಯ್ತಾ? ನೀವೊಬ್ಬರೇ ನನ್ನನ್ನು ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನ ಬಿಟ್ಟು ಹೋಗುತ್ತಿರುವುದು ನಮಗೆ ಏನನ್ನ ಉಂಟು ಮಾಡಿದೆ? ದುಃಖವನ್ನು ಉಂಟು ಮಾಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ಈ ಮಾತನ್ನ ಹೇಳಿದವರು ಯಾರು? ಸ್ಟಾಲಿನ್. ಯಾರು? ಯಾವ ಸಮಾರಂಭದಲ್ಲಿ ಹೇಳಿದ್ರು? ಸಮಾರಂಭದಲ್ಲಿ ಹೇಳಿದ್ರು. ರಾಧಾಕೃಷ್ಣನ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಎಲ್ಲಿ ಏರ್ಪಡಿಸಿದ್ರು? ಮಾಸ್ಕೋ. ಏನಿದು? ರಷ್ಯಾ ದೇಶದ ರಾಜಧಾನಿ. ಬೀಳ್ಕೊಡುಗೆ ಅಂದ್ರೆ ಗೊತ್ತಿದೆಯಲ್ಲ, ಅವರನ್ನ ಕಳಿಸಿಕೊಡೋದು. ಸ್ವಾಗತ ಅಂದ್ರೆ ಬರಮಾಡಿಕೊಳ್ಳೋದು, ಬೀಳ್ಕೊಡೋದು ಅಂದ್ರೆ ಕಳಿಸಿಕೊಡೋದು. ಈಗ ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯರಾದಂತೆ ನೀವು ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಕೇಳಿದ ಮಾತುಗಳನ್ನ ಸ್ಮರಿಸಿಕೊಂಡರು. ರಾಯಭಾರಿಯಾಗಿ ಮೊದಲನೇ ಸಲ ಬಂದಂತ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರ ಕುರಿತು ಒಂದು ಮಾತನ್ನ ಹೇಳ್ತಾರೆ. ಏನಂತ? ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ. ಅಶೋಕ ಚಕ್ರವರ್ತಿ ನೋಡಿದಿರಲ್ಲ ನೀವು? ಇಲ್ಲಿ ನೋಡಿ, ಇದೆ ಅಶೋಕ ಚಕ್ರವರ್ತಿ. ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಸಿದ್ಧ ದೊರೆಗಳಲ್ಲಿ ಅಶೋಕ ಚಕ್ರವರ್ತಿಯು ಕೂಡ ಒಬ್ಬ. ಬಿಂದುಸಾರನ ಮಗ. ಚಂದ್ರಗುಪ್ತ ಮೌರ್ಯನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ. ಈತ ತನ್ನ ಆಳ್ವಿಕೆ ಅವಧಿಯಲ್ಲಿ ಒಂದೇ ಒಂದು ಯುದ್ಧವನ್ನ ಮಾಡ್ತಾರೆ. ಅದೇ ಯಾವುದು? ಅಶೋಕನು ಮಾಡಿದ ಮೊದಲ ಮತ್ತು ಕೊನೆಯ ಯುದ್ಧ. ಯಾವುದು? ಕಳಿಂಗ ಯುದ್ಧ. ಕ್ರಿಸ್ತ ಪೂರ್ವ 261ರಲ್ಲಿ ಕಳಿಂಗ ಯುದ್ಧವನ್ನ ಮಾಡ್ತಾನೆ. ಕಳಿಂಗ ಎಲ್ಲಿದೆ? ಒರಿಸ್ಸಾದಲ್ಲಿದೆ. ಕಳಿಂಗ ಎಲ್ಲಿದೆಯಪ್ಪ? ಒರಿಸ್ಸಾದಲ್ಲಿ ಇದೆ. ಒರಿಸ್ಸಾದ ರಾಜ ಯಾರಪ್ಪ ಅಂತಂದ್ರೆ ಶುದ್ಧ ಧರ್ಮನಿಗೂ ಮತ್ತು ಅಶೋಕನಿಗೂ ಕಳಿಂಗ ಯುದ್ಧ ನಡೀತದೆ. ಕಳಿಂಗ ಯುದ್ಧ ಯಾರ್ಯಾರು ನಡೀತು? ಶುದ್ಧ ಧರ್ಮ ಮತ್ತು
ಅಶೋಕನಿಗೂ ನೀಡಿತು. ಯುದ್ಧದಲ್ಲಿ ಯಾರು ಜಯವನ್ನ ಪಡಿತಾರೆ? ಅಶೋಕ ಚಕ್ರವರ್ತಿ ಜಯವನ್ನ ಪಡಿತಾನೆ. ಆದರೆ ಆ ಯುದ್ಧದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ಬಿಡ್ತಾರೆ. ಅವಾಗ ಅವನು ಏನ್ ಮಾಡ್ತಾನೆ ಗೊತ್ತಾ? ಸಾವು ನೋವುಗಳು ಸಂಭವಿಸಿರ್ತಕ್ಕಂಥದ್ದನ್ನ ನೋಡಿಬಿಟ್ಟು ಒಂದು ತೀರ್ಮಾನವನ್ನ ಮಾಡ್ತಾನೆ. ಸಾವು ನೋವುಗಳಿಗೆ ಕಾರಣವಾದ ಯುದ್ಧವನ್ನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿ ಅಹಿಂಸಾ ಇರ್ತಕ್ಕಂಥ ಇದನ್ನ ಅಹಿಂಸಾ ತತ್ವವನ್ನ ಅಳವಡಿಸಿಕೊಂಡ್ಬಿಟ್ಟು ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಆತ ಆಳ್ವಿಕೆಯನ್ನ ಮಾಡ್ತಾನೆ. ಅರ್ಥ ಆಯ್ತಾ? ಕಳಿಂಗ ಯುದ್ಧ ನಂತರ ಅಶೋಕ ಚಕ್ರವರ್ತಿ ಯಾವ ಧರ್ಮವನ್ನ ಸ್ವೀಕರಿಸಿದ? ಬೌದ್ಧ ಧರ್ಮವನ್ನ ಸ್ವೀಕರಿಸಿದ. ಯಾವ ರೀತಿ ಆಳ್ವಿಕೆಯನ್ನು ಮಾಡಿದ? ಅಹಿಂಸಾತ್ಮಕ ಆಳ್ವಿಕೆ. ಹಿಂಸೆಯನ್ನ ತ್ಯಜಿಸಿ ಅಹಿಂಸೆಯಿಂದ ರಾಜ್ಯವನ್ನ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದಕ್ಕೆ ಹೇಳ್ತಾರೆ ಅವರು, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ. ನೀವೇನು ಬದಲಾವಣೆ ಆಗಲ್ಲ, ಬದಲಾವಣೆ ಆಗ್ತೀರಿ. ಅಶೋಕ ಒಂದು ಯುದ್ಧ ಮಾಡಿದ, ಕಳಿಂಗ ಯುದ್ಧದ ನಂತರ ಏನಾದ? ಪರಿವರ್ತನೆ ಆದ. ಹೌದಾ? ಹಾಗೆ ನೀವು ಕೂಡ ಅಶೋಕನಂತೆ ನೀವು ಕೂಡ ಒಳ್ಳೆಯ ವ್ಯಕ್ತಿಗಳು ಆಗ್ತೀರಿ ಅನ್ನುವಂತ ಮಾತನ್ನ ರಾಧಾಕೃಷ್ಣನ್ ಅವರು ಯಾರನ್ನ ಕುರಿತು ಹೇಳಿದ್ರು? ಸ್ಟಾಲಿನ್ ಅವರನ್ನ ಕುರಿತು. ಯಾವಾಗ? ಪ್ರಥಮ ಭೇಟಿಯ ಸಂದರ್ಭದಲ್ಲಿ ಹೇಳಿದ್ರು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಎಲ್ಲಾ ಧರ್ಮಗಳ ಸತ್ಯ ಒಂದೇ. ಎಲ್ಲಾ ಧರ್ಮಗಳು ಏನ್ ಹೇಳ್ತವೆ? ಸತ್ಯವನ್ನ ಹೇಳುವಂತ ಹೇಳ್ತವೆ ಹೊರತಾಗಿ ಸುಳ್ಳನ್ನ ಹೇಳು ಅಂತ ಹೇಳ್ಬಿಟ್ಟು ಯಾವ ಧರ್ಮಗಳು ಕೂಡ ಹೇಳೋದಿಲ್ಲ. ಪ್ರತಿಯೊಂದು ಧರ್ಮದ ಸತ್ಯ ಒಂದೇ ಆಗಿರುತ್ತೆ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನ ತೋರುತ್ತದೆ. ಪ್ರತಿಯೊಂದು ಧರ್ಮವೂ ಕೂಡ ಅದರ ಶ್ರೇಷ್ಠತೆಯ ಗುಣವನ್ನ ತೋರಿಸುತ್ತದೆ. ಇವತ್ತು ಯಾವ ಧರ್ಮ ಶ್ರೇಷ್ಠ ಅನ್ನೋದು ಹೆಂಗ್ ಗೊತ್ತಾಗುತ್ತಪ್ಪ ಅಂದ್ರೆ ಆ ಧರ್ಮದಲ್ಲಿರ್ತಕ್ಕಂಥ ಉತ್ತಮ ಅಂಶಗಳಿಂದ ಅದು ಒಂದು ಶ್ರೇಷ್ಠ ಧರ್ಮ ಅಂತ ಹೇಳಿಬಿಟ್ಟು ನಾವು ಗುರುತಿಸ್ತೀವಿ. ಆ ಧರ್ಮದಲ್ಲಿ ಇರುವಂತಹ ಉತ್ತಮ ಗುಣಗಳ ಆಧಾರದ ಮೇಲೆ ಅದು ಒಂದು ಶ್ರೇಷ್ಠ ಧರ್ಮ. ಈಗ ನಮಗೆ ಕಾಣುತ್ತೆ ಜೈನ ಧರ್ಮ ಒಂದು ಎಂತ ಧರ್ಮ? ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ. ಯಾಕೆ? ಅದು ಅಹಿಂಸೆಗೆ ಹೆಚ್ಚು ಒತ್ತನ್ನ ಕೊಟ್ಟಿರ್ತಕ್ಕಂಥ ಒಂದು ಧರ್ಮ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನ ತೋರುತ್ತದೆ. ಪ್ರತಿಯೊಂದು ಧರ್ಮದ ಶ್ರೇಷ್ಠತೆ ಯಾವುದರಿಂದ ಗೊತ್ತಾಗುತ್ತೆ? ಅದರಲ್ಲಿ ಇರ್ತಕ್ಕಂಥ ಗುಣಗಳಿಂದ ಗೊತ್ತಾಗುತ್ತದೆ. ಅದನ್ನ ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಮಾನತೆಯ ಅರಿವಾಗುವುದೆಂಬ ವಿಷಯವನ್ನ ಅವರು ಎಲ್ಲಾ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ಅದಕ್ಕಾಗಿಯೇ ರಾಧಾಕೃಷ್ಣನ್ ಅವರು ಕೇವಲ ಹಿಂದೂ ಧರ್ಮವನ್ನು ಒಂದೇ ಅಭ್ಯಾಸ ಮಾಡಲಿಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ ಹಲವಾರು ಧರ್ಮಗಳ ತತ್ವಗಳನ್ನ ತಿಳಿದುಕೊಂಡ್ಬಿಟ್ಟು ಅದರಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನ ಅಳವಡಿಸಿಕೊಂಡ್ರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ ತಪದ ಫಲವಾಗಿ ಈ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರು ಎನಿಸಿದರು. ಯುಗ ಪ್ರವರ್ತಕರಾಗಿದ್ದರು. ಯಾರೋ? ರಾಧಾಕೃಷ್ಣ. ಯುಗ ಅಂದ್ರೇನು? ಯುಗ ತತ್ಸಮ ಹೇಳ್ರಿ. ಹೇಳಿ ಕರೆಕ್ಟ್. ಏನು? ಜುಗ. ಯಕಾರಕ್ಕೆ ಯುಗ ಅಂದ್ರೆ ಸೃಷ್ಟಿಯ ಕಾಲಮಾನ ಅಂತ ಹೇಳಿ ಕರೆಕ್ಟ್. 4 ಯುಗಗಳಿದ್ದಾವೆ, ಗೊತ್ತಿದೆಯಾ? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳಿ 4. ಆ ಸೃಷ್ಟಿಯ ಕಾಲಮಾನಕ್ಕೆ ಅನುಗುಣವಾಗಿ 4 ಯುಗಗಳು ಇದ್ದಾವೆ ಅಂತಕ್ಕಂಥ. 1ನೇದು ತ್ರೇತಾಯುಗ, 2ನೇದು ಕೃತಯುಗ, 3ನೇದು ದ್ವಾಪರ ಯುಗ, 4ನೇದು ಕಲಿಯುಗ ಅಂತ ಹೇಳಿ ಇವರು ಪರಿವರ್ತನೆಯನ್ನ ತಂದಿದ್ದಾರೆ. ತಮ್ಮ ಜೀವಿತದ ಅವಧಿಯಲ್ಲಿ ಏನ್ ಮಾಡಿದ್ರು? ಇವತ್ತು ಸಮಾಜದಲ್ಲಿ ಪರಿವರ್ತನೆಯನ್ನ ತಂದಿರ್ತಕ್ಕಂಥ ಪರಿವರ್ತನೆಯ ಹರಿಕಾರ ಯಾರಪ್ಪ ಅಂದ್ರೆ ರಾಧಾಕೃಷ್ಣ. ಇದುವರೆಗೂ ನಾವೇನ್ ನೋಡಿದ್ವಿ? ರಾಧಾಕೃಷ್ಣನ್ ಅವರ ವ್ಯಕ್ತಿತ್ವವನ್ನ ಕುರಿತು ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಅವರು ಆಡಿರುವ ಮಾತುಗಳು ಏನು ಅಂತಕ್ಕಂಥದ್ದನ್ನ ನೋಡಿದ್ವಿ. ನೀವೊಬ್ಬರೇ ನಮ್ಮನ್ನ ಮನುಷ್ಯನಂತೆ ಕಂಡು ವರ್ತಿಸಿರಿ. ನೀವು ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ನಮಗೆ ದುಃಖವನ್ನ ತಂದಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನಮ್ಮ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಅನ್ನುವಂತ ಮಾತನ್ನ ಹೇಳಿದರು. ಅರ್ಥ ಆಯ್ತು ಇದು? ನೆಕ್ಸ್ಟ್ ಮುಂದೆ ರಾಧಾಕೃಷ್ಣನ್ ಅವರ ಜೀವನವನ್ನ ನೋಡೋಣ. ಜೀವನ ಮತ್ತು ಶಿಕ್ಷಣ ಅಷ್ಟು ನೋಡಿಬಿಟ್ಟು ಇದನ್ನು ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶದ
ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಸಾಮಾನ್ಯ ಶಕೆ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ಒಂದು ಪ್ರಶ್ನೆ ಕೇಳಿದ್ರಿ, ರಾಧಾಕೃಷ್ಣನ್ ಅವರು ಎಷ್ಟರಲ್ಲಿ ಜನಿಸಿದರು? 1888 ಸೆಪ್ಟೆಂಬರ್ 5ರಂದು ಜನಿಸ್ತಾರೆ. ರಾಧಾಕೃಷ್ಣನ್ ಅವರು 1888 ಸೆಪ್ಟೆಂಬರ್ 5ರಂದು ಜನಿಸ್ತಾರೆ. ಯಾವುದು, ಎಲ್ಲಿ ಜನಿಸಿರ್ತಕ್ಕಂಥ ಜನ್ಮಸ್ಥಳ ಯಾವುದು? ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿ ಪ್ರದೇಶವಾಗಿರ್ತಕ್ಕಂಥ ತಿರುತ್ತಣಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಆಂಧ್ರ ಮತ್ತು ತಮಿಳುನಾಡು ಇವೆರಡು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೆ. ಹಾಗಾದ್ರೆ ಇವ್ರ ತಂದೆ ತಾಯಿಯರ ಹೆಸರೇನು ನೋಡೋಣ ನೋಡ್ರಿ. ತಂದೆ ವೀರಸ್ವಾಮಿ, ತಾಯಿ ಸೀರಮ್ಮ. ರಾಧಾಕೃಷ್ಣನ್ ಅವರ ತಂದೆ ತಾಯಿಯರ ಹೆಸರೇನು? ತಂದೆ ವೀರಸ್ವಾಮಿ, ತಾಯಿ ಸೀರಮ್ಮ. ಹೆಂಡತಿ ಶಿವಕಾಮ ಅಂತ ಹೇಳಿ. ರಾಧಾಕೃಷ್ಣನ್ ಅವರ ಹೆಂಡತಿ ಹೆಸರೇನಪ್ಪ? ಅವರ ಸಾಧನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಶಿವಕಾಮ. ಅವರ ಮುತ್ತಜ್ಜ ಯಾರು? ವೀರಸ್ವಾಮಿ. ಆ ಮುತ್ತಜ್ಜನ ಹೆಸರನ್ನೇ ಯಾರಿಗಿಟ್ಟಿದ್ರು? ರಾಧಾಕೃಷ್ಣನ್ ಅವರ ತಂದೆಗೆ ಇಟ್ಟಿದ್ರು. ಅವಾಗ ಯಾಕಂದ್ರೆ ಹಿರಿಯರ ಹೆಸರು ಉಳಿಲಿ ಅಂತ ಹೇಳಿಬಿಟ್ಟು ಹಿರಿಯರ ಹೆಸರನ್ನ ಇಟ್ಟಿದ್ರು. ಇವತ್ತು ಸಿನಿಮಾ ನಟ, ನಟಿ, ಕ್ರಿಕೆಟ್ ತಾರೆಯರ ಹೆಸರನ್ನ ಇಡ್ತಕ್ಕಂಥ ಪದ್ಧತಿ. ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಹಿರಿಯರ ಹೆಸರು ಇಲ್ಲ ದೇವರ ಹೆಸರು ಇಡ್ತಿದ್ರು ಮಕ್ಕಳಿಗೆ. ಇವಾಗ ಹಿರಿಯರ ಹೆಸರನ್ನ ಇಡಲ್ಲ, ದೇವರ ಹೆಸರನ್ನ ಇಡಲ್ಲ. ಇವತ್ತೆಲ್ಲ ಕ್ರೀಡಾ ಕ್ಷೇತ್ರದಲ್ಲಿ, ಚಲನಚಿತ್ರ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನ ನಾವು ಇಡ್ತಾ ಇದ್ದೀವಿ. ಉದಾಹರಣೆ ಪುನೀತ್ ಅಂತ ಇಡೋದು, ಸಚಿನ್ ಅಂತ ಹೇಳಿರೋದು, ಸುಬ್ಬಲಕ್ಷ್ಮಿ ಅಂತ ಹೇಳಿರೋದು, ಗಂಗೂಬಾಯಿ ಸಾಗರ್ ಅಂತ ಹೇಳಿರೋದು, ಈ ರೀತಿಯಾಗಿ ಅರ್ಥ ಆಯ್ತೇನಪ್ಪ? ಅಲ್ಲಿ ಹಿಂದೆ ಹಿರಿಯರ ಹೆಸರು ಉಳಿಲಿ ಅಂತೇಳಿ ಆ ಹೆಸರನ್ನ, ಆಮೇಲೆ ಆ ಹಿರಿಯರ ಹೆಸರು ಇಟ್ಟಪ್ಪ ಅಂದ್ರೆ ಅವರಂತೆ ಒಳ್ಳೆ ವ್ಯಕ್ತಿಗಳು ಆಗ್ತಾರೆ ಅನ್ನೋದು ಕೂಡ ಒಂದು ನಂಬಿಕೆ ಇತ್ತು. ಅದಕ್ಕಾಗಿ ಮುತ್ತಜ್ಜನಾಗಿರ್ತಕ್ಕಂಥ ವೀರಸ್ವಾಮಿಯ ಹೆಸರನ್ನ ರಾಧಾಕೃಷ್ಣನ್ ಅವರ ತಂದೆಗೆ ಇಟ್ಟಿದ್ರು. ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಇವರು ಮೂಲತಃ ಎಲ್ಲಿಯವರು? ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಿಂದ ಎಲ್ಲಿ ವಲಸೆ ಬರ್ತಾರೆ? ತಮಿಳುನಾಡಿನ ತಿರುತ್ತಣಿ ಅನ್ನುವಂತ ಗ್ರಾಮಕ್ಕೆ ಬರ್ತಾರೆ. ಅವರ ಪತ್ನಿ ಶಿವಕಾಮು ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಸಾಧನೆ ಹಿಂದೆ ಒಬ್ಬ ಹೆಣ್ಣಿನ ಪ್ರೇರಣೆ ಇರುತ್ತೆ ಅನ್ನೋದಕ್ಕೆ ಈ ಒಂದು ರಾಧಾಕೃಷ್ಣನ್ ಅವರೇ ಸಾಕ್ಷಿ. ಒಬ್ಬ ವ್ಯಕ್ತಿ ಸಾಧನೆ ಮಾಡಲಿಕ್ಕೆ ಅದರ ಹಿಂದೆ ಹೆಣ್ಣು ಇದ್ದೇ ಇರುತ್ತೆ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಹೆಣ್ಣು ಇದ್ದೇ ಇರುತ್ತೆ ಅನ್ನೋದನ್ನ ನಾವು ಮರೆಯಬಾರದು. ಅಲ್ಲಿ ಹೆಂಡತಿ ಇರ್ಬೋದು, ಸ್ನೇಹಿತೆ ಇರ್ಬೋದು, ತಾಯಿ ಇರ್ಬೋದು, ಯಾರಾದ್ರೂ ಆಗಿರ್ಬೋದು. ಒಟ್ಟಿಗೆ ಒಬ್ಬ ವ್ಯಕ್ತಿಯ ಸಾಧನೆ ಹಿಂದೆ ಒಂದು ಹೆಣ್ಣು ಇದ್ದೇ ಇರುತ್ತೆ ಅನ್ನೋದನ್ನ ನಾವು ಮರೆಯಬಾರದು. ನೋಡ್ರಿ, ಹೆಣ್ಣು ಎಷ್ಟು ಶಕ್ತಿ ಅಂತಕ್ಕಂಥದ್ದು ಇಲ್ಲಿ. ಇದು ರಾಧಾಕೃಷ್ಣನ ಜನನ ಗೊತ್ತಾಯ್ತಲ್ಲ. ರಾಧಾಕೃಷ್ಣನ್ ಅವರು ಎಷ್ಟರಲ್ಲಿ ಜನಿಸಿದರು? ಇವರು ಜನಿಸಿದ ಜನ್ಮಸ್ಥಳ ತಿರುತ್ತಣಿ. ಇವರ ತಂದೆ ತಾಯಿಯರ ಹೆಸರು? ಇವರ ಸಾಧನೆಯಲ್ಲಿ ಸಹಾಯ ಮಾಡಿದವರು ಶಿವಕಾಮು ಅಂತ. ನೆಕ್ಸ್ಟ್ ಇವರ ಶಿಕ್ಷಣವನ್ನ ನೋಡೋಣ. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ. ತಂದೆಗೆ ಏನಾಸೆ ಇತ್ತು? ಸಂಸ್ಕೃತವನ್ನ ಕಲಿಸಬೇಕು ಅನ್ನುವಂತ ಆಸೆ ಇತ್ತು. ಆದರೆ ಆ ಸಂದರ್ಭದಲ್ಲಿ ಸಂಸ್ಕೃತ ಕಲಿಯಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಬ್ರಿಟಿಷ್ ಶಿಕ್ಷಣ ಪದ್ಧತಿಯನ್ನೇ ಕಲಿಬೇಕಾಗ್ತದೆ. ಬ್ರಿಟಿಷರು ಯಾವುದರಲ್ಲಿ ಕಲ್ಪಿಸಿದ್ರು? ಆಂಗ್ಲ ಭಾಷೆಯಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ರು. ಬ್ರಿಟಿಷರ ಶಿಕ್ಷಣ ಪದ್ಧತಿ ಯಾವ ಭಾಷೆಯಲ್ಲಿ ಇತ್ತಪ್ಪ? ಆಂಗ್ಲ ಭಾಷೆಯಲ್ಲಿ ಇತ್ತು.
ಆದ್ರೆ ತಂದೆಗೆ ಏನು ಆಸಕ್ತಿ ಇತ್ತು? ಸಂಸ್ಕೃತದಲ್ಲಿ ಕಲಿಬೇಕು. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟ. ಇಂಗ್ಲಿಷ್ ಅನ್ನ ಕಲಿಸಬಾರದು, ಸಂಸ್ಕೃತವನ್ನ ಕಲಿಸಬೇಕು ಅನ್ನೋದು ತಂದೆಯವರ ಆಸೆ ಆಗಿತ್ತು. ಆದ್ರೆ ಅವಕಾಶ ಇದ್ದೇ ಇದ್ದದಕ್ಕೆ ಅವ್ರು ಏನನ್ನ ಕಲಿಬೇಕಾದ್ದು? ಇಂಗ್ಲಿಷ್ ಅನ್ನೇ ಕಲಿಬೇಕು. ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನ ಕಲಿಯಲಿ ಎಂಬ ಅಪೇಕ್ಷೆ. ನಮ್ಮ ದೇಶೀಯ ಭಾಷೆ ಯಾವಪ್ಪ? ಸಂಸ್ಕೃತ. ನೋಡ್ರಿ, ಬಹಳ ಒಳ್ಳೆ ಭಾಷೆ ಇದೆ ಸಂಸ್ಕೃತ. ಅದನ್ನ ನಾವು ದೇವ ಭಾಷೆ ಅಂತ ಹೇಳಿ ಕೂಡ ಕರಿತೀವಿ. ಕನ್ನಡ ಭಾಷೆ ಸಂಸ್ಕೃತದಿಂದ ಹೆಚ್ಚಿನ ಪದಗಳನ್ನ ಸ್ವೀಕಾರ ಮಾಡಿದೆ ಅಂತ. ಆದರೆ ಅದು ಸಾಧ್ಯವಾಗಲಿಲ್ಲ. ಅನಂತರ ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿದರು. ಇಲ್ಲಿ ಮಿಷನರಿ ಶಾಲೆ ಅಂದ್ರೆ ಏನಪ್ಪಾ ಅಂದ್ರೆ ಕ್ರೈಸ್ತ ಧರ್ಮೀಯರು ನಡೆಸುವಂತಹ ಶಾಲೆಗಳಿಗೆ ಏನಂತ ಕರಿತೀವಿ? ಮಿಷನರಿ ಶಾಲೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವರು ಯಾವ ಸ್ಕೂಲ್ನಲ್ಲಿ ಓದಿದ್ರಪ್ಪ? ತಿರುಪತಿ. ತಿರುಪತಿ ಕೇಳಿದ್ರಲ್ಲ, ಯಾವ ರಾಜ್ಯದಲ್ಲಿ ಬರುತ್ತೆ? ತಿರುಪತಿ ಆಂಧ್ರ ಪ್ರದೇಶದಲ್ಲಿ. ಯಾವ ತಿರುಪತಿಯಲ್ಲಿ ಯಾವ ದೇವಸ್ಥಾನ ಇದೆ? ಆಯ್ತಲ್ರಿ, ತಿರುಪತಿ ತಿರುಮಲ ವೆಂಕಟರಮಣ ಗೋವಿಂದ. ಓಕೆನಾ? ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿದರು. ಅವರ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರಪ್ಪ ಅಂದ್ರೆ ಆ ತಿರುಪತಿಯಲ್ಲಿ ಇರ್ತಕ್ಕಂಥ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಯಲ್ಲಿ ಮುಗಿಸಿದರು. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಮತ್ತೆ ಕ್ರೈಸ್ತ ಮಿಷನರಿ ಶಾಲೆಗಳು ಯಾವ ಶಿಕ್ಷಣವನ್ನು ಕೊಡ್ತಾ ಇದ್ವು? ಇಂಗ್ಲಿಷ್. ಇವತ್ತಿಗೂ ಹೋಗ್ರಿ ನೀವು ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳು ಬಹಳ ಕಡಿಮೆ, ಹೆಚ್ಚಾಗಿ ಕಾನ್ವೆಂಟ್ಗಳೇ ಹೆಚ್ಚಿಗೆ. ಮತ್ತೆ ಕಾನ್ವೆಂಟ್ಗಳಲ್ಲಿ ಯಾವ ಶಿಕ್ಷಣ ಇರುತ್ತೆ? ಹಾಗಾದ್ರೆ ಇವರು ಯಾವ ಶಿಕ್ಷಣವನ್ನ ಕಲ್ತರು? ಇಂಗ್ಲಿಷ್ ಶಿಕ್ಷಣವನ್ನ ಕಲ್ತರು. ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಪ್ರೌಢ ಶಿಕ್ಷಣವನ್ನ ಮುಗಿಸಿದ ರಾಧಾಕೃಷ್ಣನ್ ಅವರು ವೆಲ್ಲೂರಿನ ಊರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರಿದರು. ವೆಲ್ಲೂರ್ ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ. ಅಲ್ಲಿ PUC ಯನ್ನ ಮಾಡಿದ್ರು. ಗೊತ್ತಾಯ್ತಾ? ಯಾವುದು? BA ಪೂರ್ವದ 2 ವರ್ಷ ಅಂತ ಗೊತ್ತಿದೆಯಲ್ಲ, PUC ಏನು? BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರಿದರು. ಮಿಷನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನದತ್ತ ವಾಲಿತು. ಯಾಕಂದ್ರೆ ಕ್ರೈಸ್ತ ಚರ್ಚ್ ಶಾಲೆಗಳಲ್ಲಿ ಒಂದು ಶಿಸ್ತಿನ ವಾತಾವರಣ ಇರುತ್ತೆ, ಕಟ್ಟುನಿಟ್ಟಿನ ವಾತಾವರಣ ಇರುತ್ತೆ, ಶಿಸ್ತು ಇರುತ್ತೆ, ಕರೆಕ್ಟ್ ಕರಾರುವಕ್ಕಾಗಿ ಓದಬೇಕು, ಕರಾರುವಕ್ಕಾಗಿ ಹೋಮ್ವರ್ಕ್ ಮಾಡಬೇಕು, ಅದೆಲ್ಲದಿತ್ತು. ಆ ಶಿಸ್ತಿನ ವಾತಾವರಣ ಇವರಿಗೆ ಅಧ್ಯಯನದತ್ತ ವಾಲಲು ಅನುಕೂಲ ಆಯಿತು. ಗ್ರಹಣ ಶಕ್ತಿ ಚುರುಕಾಯಿತು. ಇವರು ಓದುತ್ತಾ ಏನಾಯ್ತು? ಗ್ರಹಣ ಶಕ್ತಿ, ನೆನಪಿನ ಶಕ್ತಿ ಚುರುಕಾಯಿತು. ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗಾಯಿತು. ವಿದ್ಯಾರ್ಥಿ ಜೀವನದ ಗುರಿ ಏನು ಅನ್ನುವಂಥದ್ದನ್ನ ಅಲ್ಲಿಂದ ತಿಳ್ಕೊಂಡ್ರು. ಶಿಸ್ತು ಗಾಂಭೀರ್ಯಗಳೊಡನೆ ಅಧ್ಯಯನಶೀಲರಾಗಿರತೊಡಗಿದರು. ಅಭ್ಯಾಸವನ್ನು ಹೆಂಗ್ ಮಾಡ್ತಿದ್ರಪ್ಪ ಅಂದ್ರೆ ಶಿಸ್ತುಬದ್ಧವಾಗಿ ಅಭ್ಯಾಸ. ನಾವು ಅಭ್ಯಾಸ ಮಾಡ್ತೀವಿ, ಸಾಯಂಕಾಲ ಸ್ಟಡಿ ಅವರ್ ಇರುತ್ತೆ, ಇದ್ದಂತ ಸಂದರ್ಭದಲ್ಲಿ ಮಾತಾಡ್ಕೊಂತ ಆ ಕಡೆ ನೋಡ್ಕೊಂತ ಓದ್ತೀವಿ. ಹಂಗಾಗಬಾರ್ದು. ನಾವು ಓದುತ್ತೀವಪ್ಪ ಅಂತಂದ್ರೆ ಓದೋದ್ರ ಕಡೆಗೆ ನಮ್ಮ ಗಮನ ಇರಬೇಕಾಗಿತ್ತು. ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಗೆ ಸೇರಿದರಲ್ಲದೆ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಲ್ಲಿ ಏನನ್ನ ಮುಗಿಸಿದ್ರು? BA ಪದವಿಯನ್ನ ಮುಗಿಸಿದ್ರು. ಯಾವ ವಿಷಯದಲ್ಲಿ? ತತ್ವಶಾಸ್ತ್ರ ವಿಷಯದಲ್ಲಿ BA ಪದವಿಯನ್ನ ಪಡ್ಕೊಂಡ್ರು. ಮನೆಯ ಜವಾಬ್ದಾರಿ ಹೊತ್ತ ಇವರು ಹಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು. ಮನೆತನ ಹೆಂಗಿತ್ತಪ್ಪ ಅಂದ್ರೆ ಬಡತನದಿಂದ ಇತ್ತು. ಅದಕ್ಕೆ ಬಡತನವನ್ನ ಹೋಗಲಿಕ್ಕಾಗಿ ಅವ್ರು ಏನ್ ಮಾಡಿದ್ರು? ಮನೆ ಪಾಠ ಅಂದ್ರೆ ಏನು? ಟ್ಯೂಷನ್ ಅನ್ನ ಹೇಳಿ ದುಡ್ಡನ್ನ ಸಂಪಾದನೆ ಮಾಡಿಬಿಟ್ಟು ಮನೆತನವನ್ನ ನಿರ್ವಹಣೆ ಮಾಡಿದರು. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ. ಆರ್ಥಿಕ ಪರಿಸ್ಥಿತಿ ಕಷ್ಟವಾಗಿದ್ದರೂ ಕೂಡ ಅದು ಸಮಸ್ಯೆಯಾಗಿ ಅವರಿಗೆ ಆಗಲಿಲ್ಲ. ಬಡತನದ ಬೇಗೆಯಲ್ಲಿ ತಮ್ಮ ಆಸಕ್ತಿ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನ ಪಡೆದುಕೊಂಡರು. ಎಲ್ಲಿವರೆಗೆ ಓದಿದ್ರಪ್ಪ ಇವರು? MA ಪದವಿಯನ್ನ ಪಡ್ಕೊಂಡ್ರು. ಯಾವ ವಿಷಯದಲ್ಲಿ MA ಪದವಿಯನ್ನ ಪಡ್ಕೊಂಡ್ರು? MA ಅಂದ್ರೆ ಗೊತ್ತಿದೆಯಲ್ಲ, ಮಾಸ್ಟರ್ ಆಫ್ ಆರ್ಟ್ಸ್. ನೋಡ್ರಿ, ಇವರು
ತಂದೆಗೆ ಏನಿತ್ತು? ಸಂಸ್ಕೃತವನ್ನ ಕಲಿಸ್ಬೇಕು ಅನ್ನುವಂತ ಆಸೆ ಇತ್ತು. ಆದರೆ ಮಿಷನರಿ ಶಾಲೆಯಲ್ಲಿ ಏನ್ ಸಿಗಲಿಲ್ಲ? ಸಂಸ್ಕೃತ ಸಿಗಲಿಲ್ಲ. ಆದರೆ ಅವರು ಅನಿವಾರ್ಯವಾಗಿ ಮಗನಿಗೆ ಯಾವ ಶಿಕ್ಷಣವನ್ನ ಕೊಡಿಸಿದ್ರು? ಇಂಗ್ಲಿಷ್ ಶಿಕ್ಷಣವನ್ನ ಕೊಡಿಸಿದ್ರು. ಅವರು BA ಮತ್ತು MA ಪದವಿಯನ್ನ ಪಡೆದುಕೊಂಡ್ಬಿಟ್ಟು ವಿದ್ಯಾರ್ಥಿ ವೇತನದಿಂದಲೇ MA ಪದವಿಯನ್ನ ಮುಗಿಸಿದ್ರು ಅಂತಕ್ಕಂಥದ್ದು ಇಲ್ಲಿ ಬಂತು. ಒಟ್ಟ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿಬಿಟ್ಟು ಒಬ್ಬ ಪ್ರತಿಭಾನ್ವಿತ ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿ ಹೊರ ಹೊಮ್ಮಿದ್ರು. ಇಷ್ಟು ಇವತ್ತಿನ ದಿನಕ್ಕೆ ಸಾಕು. ಇವತ್ತಿನ ದಿನ ನಾವೇನು ತಿಳ್ಕೋಬೇಕಪ್ಪ ಅಂತಂದ್ರೆ, ರಾಧಾಕೃಷ್ಣನ್ ಅವರ ಬಾಲ್ಯ ಮತ್ತು ಶಿಕ್ಷಣವನ್ನ ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳ್ಬಿಟ್ಟು ಬರ್ಕೊಂಡ್ಬರ್ತೀರಾ? ಓಕೆ, ಧನ್ಯವಾದಗಳು.